ಈಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಏನು ಅಂದರೆ, ತುಂಬ ಜನರಿಗೆ ಈ ಥರ ಬರಹಗಾರರಾಗಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ. ನಾನು ಬರಿಬೇಕು ಅಂತಿರುತ್ತೆ, ಬರಿತಾನೂ ಇರ್ತಾರೆ. ಅವಕಾಶಗಳ ಬಗ್ಗೆ ಮಾಹಿತಿ ಇರೋದಿಲ್ಲ, ಜೊತೆಗೆ ಬರವಣಿಗೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನೀವು ಒಬ್ಬ ಬರಹಗಾರರಾಗಿ ಅಂಥವ್ರನ್ನ ಕನೆಕ್ಟ್ ಮಾಡೋದಾದ್ರೆ? ಹೌದು, ಇವಾಗ ಯಾರು ಓದೋದೇ ಇಲ್ಲ, ಬರೆದ್ರೆಲ್ಲ ಯಾರು. ಸೊ ನಾವು ಇದೇ ಥರದ್ದೇ ಬರಿತಿರ್ತೀವಿ, ಬರೀ ಯಾವುದೋ ಹಿಂಗೆ ಈ ಥರದೇ ಕಾದಂಬರಿಗಳು ಓದ್ತಾ ಇರ್ತೀವಿ ಅಂದರೆ ನಮ್ದು ಔಟ್ಪುಟ್ ಇನ್ಪುಟ್ ಏನಿರುತ್ತೆ ಔಟ್ಪುಟ್ ಅದೇ ಇರುತ್ತೆ. ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ನೀವು ಸಿಂಗಲ್ ಅಂತ? ಓ, ಹಂಗೆ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಸಿಂಗಲ್ ಎಲ್ಲ ವೇಸ್ಟ್ ಅಂತನಾ? ಈಗ ಸಿಂಗಲ್ಸ್ ಎಲ್ಲ ನೋಡ್ತಿರ್ತಾರೆ ಅವ್ರಿಗೆ. ಅಲ್ಲ, ನಾನು ಅರರೆ ಒಳನಗುವರು ನಾನೇ ಬರ್ದಿರೋದು. ಸೊ ಅದರಲ್ಲೂ ಒಂದಷ್ಟು ಲೈನ್ಸ್ ಇದೆ, ಅದನ್ನ ಕೇಳಿದ್ರೆ ನಿಮ್ಗೆ ಇನ್ನೊಂದು ಅನ್ಸುತ್ತೆ. ವಾರ್ ಶುರು ಮಾಡ್ತಾ ಇದೀವಿ ಅನ್ನೋದು ಒಂದು ಇನ್ವೊಕೇಶನ್. ಬೇರೆ ಟೈಮ್ ಟ್ರಾವೆಲರ್ ಒಂದು ಚೇರ್ ಮೂವ್ ಮಾಡಿದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಮಿಸ್ ಆಗಿದ್ರೆ ನಾನು ಅಲ್ಲಿರ್ತಿದ್ದೆ. ಕರೆಕ್ಟ್, ಮೇ ಬಿ ನಾನು ಅಲ್ಲಿ ಇರ್ತಿರ್ಲಿಲ್ಲ, ಅಲ್ಲಂತ ಇರ್ತಿರ್ಲಿಲ್ಲ ಬಿಡಿ. ಪ್ರೇಮ ಕವಿತೆಗಳಿಂದ ಶುರು ಮಾಡಿರ್ಬಹುದು. ನಂಗೊಂದು ಡೌಟ್ ಇದೆ, ಅದ್ಯಾಕೆ ಎಲ್ರು ಪ್ರೇಮ ಕವಿತೆಯಿಂದನೇ ಪ್ರಾರಂಭ? ಅದು ಗೊತ್ತಿಲ್ಲ. ಖಂಡಿತ. ಇಂತಹ ಹಾಡು ಬರೆದಿರುವಂತಹ ಕವಿ ಎಲ್ಲಿ ಅವರು, ಯಾವ ಊರವರು? ನಂದು ಊರು ಬಂದು ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಯಕನಹಳ್ಳಿ ಅಂತ. ಅಪ್ಪ ಅಮ್ಮ ಎಲ್ಲ ಅಲ್ಲೇ ಚಿಕ್ಕನಾಯಕನಹಳ್ಳಿ ಇರೋದು. ನಾನು ಓದಿದ್ದೆಲ್ಲ ತುಮಕೂರು ಜವಾಹರ್ ನವೋದಯ ವಿದ್ಯಾಲಯ ಏನಿದೆ ಅಲ್ಲಿ ಓದಿದ್ದು. ಏನು ಓದಿದ್ದೀರಾ ನೀವು? ನಾನು ಓದಿದ್ದು ಅಂದ್ರೆ ನೆಕ್ಸ್ಟ್ ಅದಾದ್ಮೇಲೆ ಡಿಗ್ರಿ ಮೈಸೂರು ಮಹಾರಾಜಾಸ್ ಅಲ್ಲಿ ಕಂಟಿನ್ಯೂ ಮಾಡಿದೆ. ಓದಿದ್ದು ಜರ್ನಲಿಸಂ ಸ್ಟೂಡೆಂಟಾ? ಓ, ಮತ್ತೆ ನೀವು ರಿಪೋರ್ಟರ್ ಆಗೋ ಬದಲು ರೈಟರ್ ಆಗ್ಬಿಟ್ರಿ, ಯಾಕೆ? ಅದ್ ಹೇಳ್ತಾರಲ್ಲ, ಅದೊಂದು ಮೇಮ್ ಬರುತ್ತಲ್ಲ, ಟೈಮ್ ಟ್ರಾವೆಲರ್ ಒಂದು ಚೇರ್ ಮೂವ್ ಮಾಡಿದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತ. ಸ್ವಲ್ಪ ಮಿಸ್ ಆಗಿದ್ರೆ ನಾನು ಅಲ್ಲಿರ್ತಿದ್ದೆ. ಕರೆಕ್ಟ್, ಮೇ ಬಿ ನಾನು ಅಲ್ಲಿ ಇರ್ತಿರ್ಲಿಲ್ಲ, ಅಲ್ಲಂತ ಇರ್ತಿರ್ಲಿಲ್ಲ ಬಿಡಿ. ಇಲ್ಲ, ನನ್ಗೆ ಪ್ರಿಂಟ್ ಮೀಡಿಯಾಗ ಹೋಗ್ಬೇಕಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಇತ್ತು. ಇದರಿಂದನೇ ನಾನು ಇವನ್ PUC ಸೈನ್ಸ್ ಮಾಡಿದ್ರು ಜರ್ನಲಿಸಮೇ ಬೇಕು ಅಂತ ಮನೇಲಿ ಹಠ ಮಾಡಿ ಆ ಲೆವೆಲ್ಗೆ ಹುಚ್ಚಿತ್ತು ರೈಟಿಂಗ್ ಮಾಡ್ಬೇಕು ಅಂತ ಹೇಳಿ ಅಂತ. ಅಟ್ ದ ಸೇಮ್ ಟೈಮ್ ಇನ್ನು ನಾನು ಕಾಲೇಜ್ ಫೈನಲ್ ಇಯರ್ ಇರ್ಬೇಕಾದ್ರೆ ಅಲ್ಲೇ EMRC ಅಂತಿದೆ ಮೈಸೂರಲ್ಲಿ, ಸೊ ಅಲ್ಲಿ ಓದ್ತಾ ಇದ್ದೆ. ಕಾಲೇಜ್ ಫೈನಲ್ ಇರ್ಬೇಕಾದ್ರೆ ಕಿರಿಕ್ ಪಾರ್ಟಿ ರೈಟಿಂಗ್ ಆಡಿಷನ್ಸ್ ಮಾಡಿದ್ರು. ಬರೆಯೋದಲ್ವಾ, ಅವಾಗ ಏನ್ ಸಿಗುತ್ತೆ ಎಲ್ಲದಕ್ಕೂ ಬರಿತಾ ಇದ್ದೆ. ಅಂದ್ರೆ ನೀವು ಮುಂಚೆನೂ ಬರೆಯೋ ಅಭ್ಯಾಸ ಎಲ್ಲ ಜಾಸ್ತಿ ಇತ್ತ? ಬರವಣಿಗೆ ಅದೆಲ್ಲ ಇಷ್ಟ ಇತ್ತು ಅಂದ್ರೆ ನನ್ಗೆ ಆಲ್ಮೋಸ್ಟ್ ಈ PUC ಎಂಡ್ಗೆ ಸ್ವಲ್ಪ ಬರೆಯೋದು ಓದೋದೆಲ್ಲ ಜಾಸ್ತಿ ಶುರು ಮಾಡಿದೆ. ಸೊ ಅಲ್ಲಿಂದ ನನ್ಗೆ ಅದ್ರದ್ದು ಒಂದು ರೈಟಿಂಗ್ ಅಲ್ಲಿ ಇಷ್ಟೆಲ್ಲ ಹೇಳ್ಬೋದಲ್ಲ, ಆರ್ಟಿಕ್ಯುಲೇಟ್ ಮಾಡಿ ನಾವು ಅದನ್ನ ಓದ್ಬೇಕಾದ್ರೆ ಫೀಲ್ ಆಗುತ್ತಲ್ಲ, ಇಷ್ಟು ನೀಟಾಗಿ ಹೇಳಿದಾರಲ್ಲ, ಎಷ್ಟರಾಗಿ ಅರ್ಥ ಆಗ್ತಾ ಇದೆಯಲ್ಲ ಇವೆಲ್ಲ, ಅದನ್ನ ನಾವು ಮಾಡ್ಬೋದಲ್ಲ ಅಂತ ಹಂಗೆ ಶುರು ಆಗಿತ್ತು ಅದು ಬೇಸಿಕಲಿ. ಸೊ ಜರ್ನಲಿಸಮ್ ಮಾಡಿದ್ರೆ ಮೇ ಬಿ ಲೈಕ್ ಅದನ್ನ ನಾನು ಇನ್ನೂ ಪ್ರಾಪರ್ ಆಗಿ ಯೂಸ್ ಮಾಡ್ಬೋದು, ನನ್ನಲ್ಲಿರೋ ಐಡಿಯಾಸ್ನ ಇನ್ನೂ ಪ್ರಾಪರ್ ಆಗಿ ಹೊರಗಡೆ ತರಬಹುದು ಅನ್ನೋ ತರ ನಾನು ಅದನ್ನ ಶುರು ಮಾಡಿದೆ. ಅಟ್ ದ ಸೇಮ್ ಟೈಮ್ ಅಷ್ಟೊತ್ತಿಗೆ ಇವ್ರದ್ದು ಅದೇ ಹೇಳದ್ನಲ್ಲ, ಕಿರಿಕ್ ಪಾರ್ಟಿ 2016 ಅಲ್ಲಿ ಆಡಿಷನ್ಸ್ ಮಾಡಿರೋ ರೈಟರ್ಸ್ಗೆ ಅಂತ ಹೇಳಿ ಅಂತ. ಸೊ ಅವಾಗ ಕನೆಕ್ಟ್ ಆಯ್ತು ಇವ್ರ ರಿಷಬ್ ಸರ್ ಟೀಮ್ ಜೊತೆಗೆ. ಬಟ್ ನಾನು ಇನ್ನು ಕಾಲೇಜ್ ಓದ್ತಾ ಇದ್ರಿಂದ ಕಿರಿಕ್ ಪಾರ್ಟಿ ಕೆಲಸ ಮಾಡಕ್ಕಾಗ್ಲಿಲ್ಲ. ನೆಕ್ಸ್ಟ್ ಸರ್ಕಾರಿಯಿಂದ ಅವ್ರ ಜೊತೆಗೆ ಕಂಟಿನ್ಯೂ ಮಾಡಿದೆ. ನೀವು ಬರ್ದಿರುವ ಯಾವ್ದಾದ್ರು ಪ್ರಥಮ ಬರವಣಿಗೆ ಯಾವ್ದಾದ್ರು ನೆನಪಿದೆಯಾ? ಫಸ್ಟ್ ಏನೋ ಇದು ಕವನ ಬರ್ದಿದ್ದೆ ಅಥವಾ ಏನೋ ಬರವಣಿಗೆ ಬರ್ದಿದ್ದೆ ಅಂತ, ಅಥವಾ ಯಾವ್ದಾದ್ರು ನೆನಪಿರೋದು ಆವಾಗ ಬರ್ದಿರೋದು, ಇವಾಗಿದ್ದಲ್ಲ? ಅದೇ, ಅದು ಮೊದಲು ಬರ್ದಿದ್ದೇನು ಅಷ್ಟು ಈಸಿಯಾಗಿ ಮರ್ತೋಗಲ್ಲ, ಬಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಶುರು ಮಾಡೋ ಹಂಗೆ ನಾನು ಮೇ ಬಿ ಅವಾಗ ಪ್ರೇಮ ಕವಿತೆಗಳಿಂದ ಶುರು ಮಾಡಿರಬಹುದು. ನಂಗೊಂದು ಡೌಟ್ ಇದೆ, ಅದ್ಯಾಕೆ ಎಲ್ರು ಪ್ರೇಮ ಕವಿತೆಯಿಂದನೇ ಪ್ರಾರಂಭ? ಅದು ಗೊತ್ತಿಲ್ಲ, ತುಂಬಾ ಈಸಿ ಅಂಡ್ ಅದೊಂದು ಆ ಏಜ್ ಅಲ್ಲಿ ಈಸಿಯಾಗಿ ಬರುವಂತ ಅಂದ್ರೆ ಜೀವನ ಅನುಭವಗಳು ಅಂತ ಅನ್ಕೊಂಡ್ವಲ್ಲ, ಅದು ಜೀವನ ಅನುಭವ ಯಾರಿಗಾದ್ರು ಕೊಡೋದಕ್ಕೆ ಬರ್ದಿದ್ರ ನೀವು? ಇಲ್ಲ, ಅಂದ್ರೆ ಎಲ್ರಿಗೂ ಅಂದ್ರೆ ಕಾಲೇಜ್ ಓದ್ತಾ ಇರ್ತೀವಿ, ಇನ್ನು ಅವಾಗ ಎಲ್ಲ ಒಂದಷ್ಟು ಕನಸುಗಳು ಬರ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಎಲ್ರೂ ಮೇ ಬಿ ನನ್ಗೂ ಅದು ಕ್ವಶನ್ ಮಾರ್ಕ್, ಏನಕ್ಕೆ ಎಲ್ಲರೂ ಪ್ರೇಮ ಕವಿತೆಗಳೇ ಫಸ್ಟ್ ಬರೀತಾರೆ ಅಂತ. ಆ ಏಜ್ ಅಲ್ಲಿ ಬರೆಯೋದ್ರಿಂದ ಮೇ ಬಿ ಹಂಗಿರ್ಬೋದು. ನಾನು ಇವಾಗ ಶುರು ಮಾಡಿದ್ರೆ ಬೇರೆ ತರ ಬರೀತಾ ಇದ್ನೇನೋ ಗೊತ್ತಿಲ್ಲ ಮೊದಲನೇದು. ಸೊ ಏನೋ ಬರ್ದಿದ್ದೆ ಹಿಂಗೆ ಹುಚ್ಚುಚ್ಚಾಗಿ ಅವಾಗ. ಆಧುನಿಕ ಪ್ರೇಮದ ಪರಿಯೇನಗೆ ಕಗ್ಗಂಟು, ಕಣ್ಣೊಡೆವ ಕಲೆಯಲ್ಲಿ ನಾನಿನ್ನು ಹೆಬ್ಬೆಟ್ಟು, ಈ ತರದ್ದೇನೋ. ಅದು ತುಂಬಾ ಲೈಕ್ ಈಸಿ, ನೆನಪಿಲ್ಲ ಆಕ್ಚುಲಿ, ಅಷ್ಟೇ. ಆ ತರದ್ದೇನೋ ಬರ್ದಿದ್ದೆ. ಅವಾಗ್ಲೇ ಚೆನ್ನಾಗಿ ಮ್ಯಾಚಿಂಗ್ ಎಲ್ಲ ಮಾಡ್ತಿದ್ವಿ, ಪ್ರಾಸ ಎಲ್ಲ ಅಲ್ವಾ? ಅಂದ್ರೆ ನೀವು ಬರೆಯಕ್ ಶುರು ಮಾಡಿದಾಗ ಇನಿಷಿಯಲಿ ಬರೋದೇನೆ ಒಂದು ಅಲಂಕಾರಗಳಲ್ಲಿ ಈಸಿಯಾಗಿ ಬರುವಂತ ಒಂದು ಅಲಂಕಾರ ಅಂದ್ರೇನೆ ಪ್ರಾಸ. ಸೊ ಅದು ಯಾರೇ ಮಾಡಿದ್ರು ಅಂದ್ರೆ ಕವಿ ಆಗ್ಬೇಕು ಅಂತಂದ್ರೆ ಒಂದು ಪ್ರಾಸಗಳು ಸೆಟ್ ಮಾಡ್ಬಿಟ್ರೆ ಕವಿ ಆಗ್ಬೋದು ಅನ್ನೋದುವೆ ಒಂದು ಈಸಿ ವೇ ಇನ್ನದು. ಬಟ್ ಬರಿತಾ ಹೊಸ ಟ್ರಿಕ್ ಗಳನ್ನ ಕಲಿತಾ ಹೋಗ್ಬೇಕಾಗುತ್ತೆ. ಅದೇ ಯೋಚನೆ ಮಾಡೋದೇ ಅದೇ. ಈಗ 2 ಬಂದ್ರೆ ನೆಕ್ಸ್ಟ್ 2 ಬರ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಕನೆಕ್ಟ್ ಮಾಡ್ತಾ
ಹೋಗ್ತೀವಲ್ಲ. ಹೌದು, ಶುರುನಲ್ಲಿ ಹಾಗೆ ಇರುತ್ತೆ. ಶುರುನಲ್ಲಿ ಹಾಗಿರುತ್ತೆ, ಬರ್ತಾ ಬರ್ತಾ ಆಮೇಲೆ ಬದಲಾವಣೆಗಳಾಗ್ತಾ ಇರುತ್ತೆ. ಈಗ ಆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಓದುವಿಕೆ ಬಿಟ್ಟು ಬೇರೆ ಆದರೆ ಸಿನಿಮಾ ಸಾಹಿತ್ಯಕ್ಕೆ ನೀವು ಆದಷ್ಟು ಹಾಡುಗಳಲ್ಲಿ ಹೇಗೆ ಬರೀತಾರೆ ಅಂಡ್ ಬೇರೆ ಕವಿಯಾಗಿ ಬರೆಯೋದಕ್ಕೆ ಅಂದ್ರೆ ಕವಿತೆಗಳನ್ನು ಬರೆಯೋದಕ್ಕೂ ಸಿನಿಮಾ ಸಾಹಿತ್ಯಕ್ಕೂ ತುಂಬಾ ಒಂದು ತಿನ್ ಲೈನ್ ಇದೆ. ಆಕ್ಚುಲಿ ತುಂಬಾ ಡಿಫ್ರೆನ್ಸ್ ಇದೆ ಅಂತನೂ ಅಲ್ಲ, ತಿನ್ ಲೈನ್ ಅಷ್ಟೇ ಅದು. ನೀವು ಅಲ್ಲೊಂದು ನೀವು ಗ್ರಾಫ್ ಹಿಡಿದು ಬಿಟ್ರೆ, ಇದನ್ನ ಬರೆಯೋದೊಂದು ಟ್ರಿಕ್ ಹಿಡಿದು ಬಿಟ್ರೆ ಸಿನಿಮಾ ಸಾಹಿತ್ಯನ ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬಹುದು ಯಾರು ಬೇಕಾದ್ರೂ. ಸೊ ಅದು ಈಸಿ ಆಗುತ್ತೆ ಬರವಣಿಗೆಗೆ ಅನ್ನೋದು. ಜಾಸ್ತಿ ಹಾಡುಗಳನ್ನ ಕೇಳ್ತೀರಾ ನೀವು? ಅದೇ ನನ್ಗೆ ಸಿನಿಮಾ ಸಾಹಿತ್ಯ ಆಗ್ತೀನಿ ಅಂತ ದೇವರಡೆ ಗೊತ್ತಿರಲಿಲ್ಲ. ಈಗ ಶುರು ಮಾಡದ್ಮೇಲೆ ಸಿನಿಮಾಗಳನ್ನ ಜಾಸ್ತಿ ನೋಡೋದು, ಸಿನಿಮಾ ಸಾಹಿತ್ಯ ಕೇಳೋದು ಈ ತರದ್ದಾಗಿದೆ. ನನಗೆ ಬರೀಬೇಕು ಅಂತಂತೂ ಮುಂಚೆಯಿಂದನೂ ಹುಚ್ಚಿತ್ತು. ಸೊ ಈಗಲೂ ಬೇರೆದ್ ಬರೆಯೋದುವೆ ತುಂಬಾ ಇಂಟ್ರೆಸ್ಟ್ ಅನ್ಸುತ್ತೆ. ಸಿನಿಮಾ ಜೊತೆಗೆ ನನ್ಗೆ ಇಷ್ಟ ಆಗಿದ್ದೇನೋ ಒಂದಷ್ಟು ಬರೆಯೋದುವೆ ಜಾಸ್ತಿ ಖುಷಿ. ಬೇರೆ ಏನ್ ಇಷ್ಟ ಆಗುತ್ತೆ ನಿಮ್ಗೆ ಬರವಣಿಗೆಯಲ್ಲಿ? ಕವಿತೆಗಳು ಬರೀತೀನಿ ಈಗ್ಲೂ. ಅದನ್ನೇನು ಅಂದ್ರೆ ಮುಂಚೆ ತರ ಹೊರಗೆ ಹೇಳ್ಬೇಕು ಅನ್ನೋದೊಂದು ಅವಸರ ಇಲ್ಲ ಇವಾಗ. ನನ್ ಖುಷಿಗೆ ಒಂದಷ್ಟು ಬರ್ದಿಟ್ಕೊಳ್ಳೋದಕ್ಕೆ ಖಂಡಿತ ಟ್ರೈ ಮಾಡ್ತಾನೆ ಇರ್ತೀನಿ ಅದನ್ನ ರೆಗ್ಯುಲರ್ ಆಗಿ. ಅದನ್ನ ಬಿಟ್ರೆ ದೊಡ್ಡ ಮಟ್ಟದಲ್ಲೂ ಏನಾದ್ರು ಕಾದಂಬರಿಗಳು ಅಂದ್ರೆ ಸ್ವಲ್ಪ ಕತೆಗಳು ಬರೀತಾ ಇದೆ, ಬಟ್ ಅದೊಂದು ಪಾಯಿಂಟ್ ಅಲ್ಲಿ ಇರೋ ಕತೆಗಳನ್ನ ಇವಾಗ ಸಿನಿಮಾ ಮಾಡೋದು ಅಂತಾನೆ ತಲೆಗೆ ಬರುತ್ತೆ. ಅದನ್ನ ಮೀರಿ ಕಾದಂಬರಿಗಳು ಈ ತರದ್ ಏನಾದ್ರು ಮುಂದಿನ ದಿನಗಳು ಬರೀಬೇಕು ಅನ್ನೋದು ಒಂದು ಆಸೆ ಇದೆ. ಎಸ್, ಬರೀರಿ. ಬಟ್ ಈಗ ಬರಹಗಾರರನ್ನ ನೋಡಿದಾಗ ಅವರಿಗೊಂದು ಈ ತರನೇ ಒಂದು ಲೋಕ ಇರಬೇಕು, ಅವ್ರದೇ ಒಂದು ಲೋಕದಲ್ಲಿ ಇರ್ತಾರೆ, ಯಾವ್ದು ತುಂಬಾ ಪೀಸ್ಫುಲ್ ಜಾಗದಲ್ಲಿ ಬರೀತಾರೆ, ಮತ್ತೆ ಅವ್ರದ್ದು ಪ್ಲೇಸ್ ಸ್ವಲ್ಪ ಕತ್ಲು, ಒಂದು ಲೈಟಿಂಗ್ಸು ಆ ಥರದ್ದೆಲ್ಲ ಫೀಲ್ ಇರಬೇಕು. ಹಂಗಿರುತ್ತಾ ಅಥವಾ ಎಲ್ಲಿ ಕುತ್ಕೊಂಡಾದ್ರೂ ಬರೆದು ಬಿಡ್ತೀರಾ? ಇಟ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಅದು ನಾವು ಹೇಳೋದಕ್ಕಾಗಲ್ಲ. ಅವ್ರವ್ರ ಹೆಂಗ್ ಬೆಳೆದ್ ಬಂದಿರ್ತಾರೆ ಅದು ಕೆಲವು ಸಲ ಇನ್ವಾಲ್ವ್ ಆಗುತ್ತೆ. ಅಂದ್ರೆ ನೀವು ಒಂದು ಜನ ಇರೋ ಜಾಗದಲ್ಲಿದ್ರು ನೀವು ಒಂದು ಪಾಯಿಂಟ್ ಅಲ್ಲಿ ಟಕ್ ಅಂತ ಒಂದು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನೀವು ನಿಮ್ ಝೋನ್ಗೆ ಹೋಗ್ಬಿಡ್ಬೋದು ಅಂತಂದ್ರೆ ನೀವು ಎಲ್ಲಿದ್ರು ಬರೀತೀರಾ. ಅದರ್ವೈಸ್ ನಿಮ್ಗೆ ಆ ತರದಕ್ ಕಷ್ಟ ಅಂತಂದ್ರೆ ನಿಮ್ಗೆ ಈ ಟೈಮಲ್ಲೇ ಬರೆದ್ರೆ ಮಾತ್ರ ಆಗುತ್ತೆ, ಇಲ್ಲ ರಾತ್ರಿ ಮಾತ್ರ ಬರೆಯೋರು ಕೆಲವರು ಇರ್ತಾರೆ, ಇಲ್ಲ ಬೆಳಗ್ಗೆ ಬೇಗ ಎದ್ದು ಬರೆಯೋರು ಇರ್ತಾರೆ. ಅದು ಸಿಚುವೇಶನ್ಗೆ ತಕ್ಕಂಗೆ ನಾವು ನಮ್ದೊಂದು ದಾರಿನ ಕಂಡ್ಕೋಬೇಕು, ಯಾವ್ದು ನಮ್ಗೆ ವರ್ಕ್ ಆಗುತ್ತೆ ಅಂತ. ಅದು ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ರು ನೀವು ಎಷ್ಟು 1000 ಜನ ಎಷ್ಟು ಲಕ್ಷ ಜನ ಲೇಖಕರಿದ್ದಾರೆ ಅಂದ್ರೆ ಕನ್ನಡ ಮಾತ್ರ ಅಲ್ಲ, ಎಷ್ಟು ಕಡೆ ಇದ್ದಾರೆ, ಒಬ್ಬೊಬ್ರದ್ದು ಒಂದೊಂದು ಪ್ರೋಸೆಸ್ ಇರುತ್ತೆ. ನಾವೇ ಟ್ರೈ ಔಟ್ ಮಾಡ್ತಾ ಇರಬೇಕು ಯಾವ್ದು ನಮ್ಗೆ ಬೆಟರ್ ವರ್ಕ್ ಆಗುತ್ತೆ ಅಂತ ಹೇಳಿ ಅಂತ. ಸೊ ನನ್ ಕೇಳೋದಾದ್ರೆ ಪರ್ಸನಲಿ ನನ್ಗೆ ಆದಷ್ಟು ಒಬ್ಬನೇ ಇದ್ದಾಗಲೇ ಬರೆಯೋದೇನೆ ಇದು ಬರುತ್ತೆ. ಬಿಕಾಸ್ ನಾನು ಐ ಕ್ಯಾನ್ ಟಾಕ್ ವಿತ್ ಮೈ ಸೆಲ್ಫ್ ಆ ಪಾಯಿಂಟ್ ಅಲ್ಲಿ. ನನ್ನ ಥಾಟ್ಸ್ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಬಹುದು. ಅಂಡ್ ರಿವರ್ಕ್ ಮಾಡಿ ಇಂಪ್ರೂವೈಸ್ ಮಾಡೋದಕ್ಕೆ ನನಗೆ ಒಬ್ಬನೇ ಇದ್ದಾಗ ಆ ಸ್ಪೇಸ್ ಏನೇ ಜಾಸ್ತಿ ಖುಷಿ ಕೊಡುತ್ತೆ. ಅದೇ ಹೇಳ್ದಂಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗ್ಬೋದು. ಖಂಡಿತ. ಈಗ ನಿಮ್ಮ ಆಸೆ ಏನಿತ್ತು ಅಂದ್ರೆ, ಈಗ ತುಂಬಾ ಜನರಿಗೆ ಅವ್ರ ಜೊತೆ ಏನಿರುತ್ತೋ ಅದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ. ನಾನು ಹೀಗಾಗ್ಬೇಕಿತ್ತು, ಬೇರೆ ಬಗ್ಗೆ ಆಸಕ್ತಿ ಜಾಸ್ತಿ. ಈಗ ನಿಮ್ಗೂ ಕೂಡ ಮೀಡಿಯಾ ಬರ್ಬೇಕು ಅಂತ ಇತ್ತು, ಈಗ ಬರವಣಿಗೆಯಲ್ಲಿ ಕಂಟಿನ್ಯೂ ಆಗ್ಬೇಕು ಅಂತಿದ್ದೀರಾ ಅಥವಾ ಮೀಡಿಯಾ ಬರೋ ಪ್ಲಾನ್ಸ್ ಏನಾದ್ರು ಇದೆಯಾ? ಮೀಡಿಯಾಗೆ ಈಗ ಅದೇ ನಾನು ಅನ್ಕೊಂಡಿದ್ದ ಟೈಮ್ಗಿಂತನೂ ಇವತ್ತಿಗೂ ಮೀಡಿಯಾ ತುಂಬಾ ಬದಲಾಗಿದೆ. ಆ ಅರ್ಥದಲ್ಲಿ ಯೋಚನೆ ಮಾಡಿದ್ರೆ ಲೈಕ್ ಅದೇ ನನಗೆ ಒನ್ಸ್ ಅಗೇನ್ ರೈಟಿಂಗೇನೆ ನಾಟ್ ಲೈಕ್ ಇವಾಗ ಹೋಗ್ಬಿಟ್ಟು ಇವಾಗ ನೀವೆಲ್ಲಿ ಕುತ್ಕೊಂಡು ಮಾತಾಡ್ತಿದ್ರಲ್ಲ, ಯಾರೋ ಒಬ್ಬನ ಪ್ರಶ್ನೆ ಕೇಳಬೇಕು ಇದೆಲ್ಲ ನನಗಿಲ್ಲ. ನಾನು ಕುತ್ಕೊಂಡು ಇವನ್ ಅಲ್ಲಿ ಮಾಡಿದ್ರು ನನಗೆ ಪ್ರಿಂಟ್ ಮೀಡಿಯಾ ಏನಕ್ಕೆ ಅಂತಂದ್ರೆ ಡೆಸ್ಕ್ ಜಾಬ್ ಇರ್ತಿತ್ತು, ಸೊ ಮಾಡೋದಕ್ಕೆ ಇದಿರ್ತಿತ್ತು ಅಂತ. ಅಂಡ್ ನಾನು ಅದ್ರ ಕಡೆನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೆ. ಡೆಫಿನೆಟ್ಲಿ ಲೈಕ್ ನನಗೆ ಆ ಥರದ್ದು ಯಾವ್ದಾದ್ರು ರೋಲ್ಸ್ ನನಗೆ ಸಿಗುತ್ತೆ ಅನ್ನೋ ಥರದ್ದು ಏನಾದ್ರು ಇದ್ದಾಗ, ಅಂದ್ರೆ ನನಗೆ ಮಾಡಬಹುದು ಇದನ್ನ ನಾನು ಅನ್ನೋ ಥರದ್ದು ಅನ್ಸಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡೋ. ಅಲ್ಲಿಗೂ ಮೆಲ್ಲ ಕಾಲಿಡೋಣ ಅಂತ ನಮ್ಮ ಜಾಬ್ಗೂ ಸ್ವಲ್ಪ ಎಫೆಕ್ಟ್. ಅಂದ್ರೆ ಹೊಸದೇನಾದ್ರು ಮಾಡೋದು ನನಗೆ ಯಾವಾಗ್ಲೂ ಖುಷಿ ಇದೆ. ಅಂದ್ರೆ ಮಾಡ್ತಿರೋದು ಒನ್ಸ್ ಅಗೇನ್ ನಮ್ಗೆ ಒಂದು ಪಾಯಿಂಟ್ ಅಲ್ಲಿ ಬೋರ್ ಆಗುತ್ತೆ. ಅಂಡ್ ಹೊಸದೇನೋ ಒಂದು ಟ್ರೈ ಮಾಡ್ತಿದ್ದಾಗ್ಲೇನೆ ಯಾವ್ಯಾವ್ದು ಏನೇನ್ ಮಾಡ್ಬೋದು ಅನ್ನೋದು ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಎಸ್, ನೀವು ತುಮಕೂರವರು, ನಿಮಗೆ ಮಂಗಳೂರು ಕಲ್ಚರ್ ಬಗ್ಗೆ ಎಷ್ಟು ಗೊತ್ತಿತ್ತು? ಜೊತೆಗೆ ಮಂಗಳೂರು ಕಲ್ಚರ್ ಅಂತ ಅಂದಾಗ ನೀವು ಕೋಟೆ ಕೊತ್ತಲ ಸಾಂಗ್ ಬರ್ದಿದೆ, ಅದರಲ್ಲಿ ಕೆಲವು ತುಳು ವರ್ಡಿಂಗ್ಸ್ ಎಲ್ಲ ಬಳಕೆ ಮಾಡಿದಿರಿ. ಸೊ ಅದ ಪದಗಳ ಅರ್ಥ ಇದೆಲ್ಲ ಗೊತ್ತಿತ್ತಾ? ಅದು ಹೆಂಗೆ ಅದಾಯ್ತು ಅಂತ ಕನೆಕ್ಟ್? ಮಂಗಳೂರ್ದೇನಕ್ಕೆ ಟಚ್ ಅಂದ್ರೆ, ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಬೇಕಾದ್ರೆ ಒಂದಷ್ಟು ದಿನ ಅದ್ರಲ್ಲಿ ನಾನು ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡ್ತಾ ಇದ್ದೆ. ರೈಟಿಂಗು, ಡೈರೆಕ್ಷನ್, ಲಿರಿಕ್ಸ್ ಮೂರಕ್ಕೂ ಇದು ಮಾಡ್ತಾ ಇದ್ದೆ. ರೈಟಿಂಗ್ ಟೀಮಲ್ಲೂ ಇದ್ದೆ. ಸೊ ಅಲ್ಲೇ ಸ್ವಲ್ಪ ದಿನ ಇದ್ವಿ, ಮಂಗಳೂರಲ್ಲಿ ಸ್ವಲ್ಪ ದಿನ ಇದ್ವಿ. ಆಮೇಲೆ ಅಲ್ಲಿ ಕಾಸರಗೋಡು ಮಂಗಳೂರು ಬಾರ್ಡಲ್ಲಿ ಉಪ್ಪಳ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಇದ್ವಿ. ಸೊ ಭಾಷೆದೆಲ್ಲ ಅಲ್ಲಿಂದ ಒಂದಷ್ಟು ಗ್ರಿಪ್ ಸಿಗ್ತಾ ಹೋಯ್ತು ಬರೆಯೋದಕ್ಕೆ. ಇವತ್ತಿಗೆ ನಾನು ಫುಲ್ ಫ್ಲೆಡ್ಜ್ ಮಂಗಳೂರು ಕನ್ನಡ ಒಂದು ಮಟ್ಟಕ್ಕೆ ಬರೀಬಲ್ಲೆ. ಅಂದ್ರೆ ಸ್ಕ್ರಿಪ್ಟ್ಗಳು ಬರೀತೀನಿ ಬೇಕಿದ್ರೆ ಇವತ್ತಿಗೆ.
ಕಲ್ಚರ್ದು ಅದೇ ನಮ್ಮ ಸುತ್ತಮುತ್ತ ಏನು ನಾವು ಎಕ್ಸ್ಪ್ಲೋರ್ ಮಾಡಿದೀವಿ, ಈ ಸಿನಿಮಾಗಳ ಮೂಲಕ ಏನು ಎಕ್ಸ್ಪ್ಲೋರ್ ಮಾಡಿ ಅದನ್ನ ಮೀರೇನು ಮಾಡಿಲ್ಲ, ಸಿನಿಮಾಗಳ ಮೂಲಕ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಷ್ಟು ವಿಷಯಗಳು ಒಂದಷ್ಟು ಗೊತ್ತಿದೆ. ಕೋಟೆ ಕೊತ್ತಲದಲ್ಲಿ ತುಳು ಬಂದಿರೋದು ಆಕ್ಚುಲಿ ಅದೇ ಅದು ಅಲ್ಲಿದು ಪಾಡ್ದನಗಳು ಏನಿತ್ತು ಅದು ಮೈಮ್ ರಾಮದಾಸ್ ಸರ್ ಅದನ್ನೇನು ಹಾಡಿದ್ದಾರೆ, ಸೊ ಅವರು ಪಾಡ್ದನ ಯೂಸ್ ಮಾಡ್ಕೊಂಡು ಒಂದು ಬರ್ದಿದ್ದಿತ್ತು, ಅದು ಓನಾಲಪ್ಪಗ ಅಂತೇಳಿ ಒಂದು ಅಲ್ಲಿ ಹಂಗ್ ಶುರು ಆಗುತ್ತೆ ಅದು ಆ ಸಾಂಗ್. ಅದು ಅಂದ್ರೆ ಅದೇ ಅದ್ರದ್ದು ಮೀನಿಂಗು ಅದೇ ಒಂದ್ಸಲಿ ಕೇಳ್ಕೊಂಡು ನಾವು ಅದೊಂದು ಒಂದು ಇನ್ವೊಕೇಶನ್, ಅದು ನಾವು ಶುರು ಮಾಡ್ತಾ ಇದೀವಿ ದೇವ್ರದ್ದು ಹೆಸರು ಹೇಳಿ, ಈಶ್ವರನ ಹೆಸರು ಹೇಳಿ ನಾವು ಇದನ್ನ ನಮ್ದು ವಾರ್ ಶುರು ಮಾಡ್ತಾ ಇದೀವಿ ಅನ್ನೋ ತರ ಒಂದು ಇನ್ವೊಕೇಶನ್. ಅದು ನಾವು ಬೇರೆ ಸ್ಥಿತಿ ಮಾಡಿ ಹೋಗ್ತೀವಲ್ವಾ, ಎಂಟ್ರಿ ಕೊಡ್ತೀವಲ್ಲ, ಸೊ ಆ ತರ ಇದ್ದಿದ್ದು. ಅಲ್ಲಿಂದ ಮುಂದಕ್ಕೆ ಕೋಟೆ ಕೊತ್ತಲ ಎಲ್ಲ ಅದೇ ಝೋನ್ ಅಲ್ಲಿ ಆ ಹೈಯಲ್ಲೇ ಬರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಯ್ತು. ಎಸ್, ಅದು ತುಂಬಾ ಚೆನ್ನಾಗಿತ್ತು ಆ ಸಾಂಗ್ ಕೂಡ, ಅದರ ಬರವಣಿಗೆ ಕೂಡ. ಜೊತೆಗೆ ತ್ರಿಲೋಕ್ ಅವರು, ನೀವು ದಡ್ಡನ ಕೆಲವು ಅಂದ್ರೆ ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ನೀವು ಸಿಂಗಲ್ ಅಂತ. ಓ, ಹಂಗ್ ಕೇಳ್ತಾ ಇದೀರಾ? ಯಾಕಂದ್ರೆ ಎಲ್ಲ ಅದ್ರಲ್ಲಿರೋ ಲೈನ್ಸ್ಗಳು, ಮೋಡ ಮುಸುಕಿದ ಬಾನು ವೇಸ್ಟು, ಆಮೇಲೆ ರೆಕ್ಕೆ ತಿರುಗದ ಫ್ಯಾನು ವೇಸ್ಟು, ಆಮೇಲೆ ಏನು ಹಿಂಗೆ ಎಲ್ಲ ವೇಸ್ಟ್ ಅಂದ್ರೆ ದಡ್ಡ ಸಿಂಗಲ್ ಎಲ್ಲ ವೇಸ್ಟ್ ಅಂತನಾ? ಈಗ ಸಿಂಗಲ್ಸ್ ಎಲ್ಲ ನೋಡ್ತಿರ್ತಾರೆ ಅವ್ರಿಗೆ. ಈಗ ಅಲ್ಲ, ನಾನು ಅರೆರೆ ಒಳನಗುವರು ನಾನೇ ಬರ್ದಿರೋದು, ಸೊ ಅದ್ರಲ್ಲೂ ಒಂದಷ್ಟು ಲೈನ್ಸ್ ಇದೆ, ಅದನ್ನ ಕೇಳಿದ್ರೆ ನಿಮ್ಗೆ ಇನ್ನೊಂದು ಅನ್ಸುತ್ತೆ. ಸೊ ಹಾಡ್ದು ಮತ್ತೆ ಇದು ಪರ್ಸನಲ್ ಲಿಂಕ್ ಇಲ್ಲ ಇಲ್ಲ, ಹಂಗಂದ್ರೆ ಲಿಂಕ್ ಇಲ್ವಾ? ಬಟ್ ಈಗ ಅದನ್ನ ಕನೆಕ್ಟ್ ಮಾಡಿ ಹೇಳಿ, ಎಲ್ಲ ಸಿಂಗಲ್ ಆಗಿರೋರೆಲ್ಲ ಈ ತರ ಯೂಸ್ಲೆಸ್ ಅಂತನ ಪಾಪ? ಇಲ್ಲಪ್ಪ, ನೀವು ಅದೇ ಸಿಚುವೇಶನ್ಗಳಿಗೆ, ಅದೇ ಕರ್ಮ ಸಾಂಗಲ್ಲಿ ಇರೋದು ಬೇರೆ ಇರ್ಬೋದು, ನಂದು ಇದು ಬೇರೆ ತರ ಇರ್ಬೋದು, ಹಾಗೇನೆ. ಬಟ್ ಅದೊಂದು ಹುಡುಗಾಟಕ್ಕೆ ಚೆನ್ನಾಗಿದೆ, ಯಾಕಂದ್ರೆ ಅದು ಕನೆಕ್ಟ್ ಮಾಡೋದಿದೆಯಲ್ಲ, ಅದು ನೋಡಿ ಎಲ್ಲಾ ಪದಗಳು ನೀವು ಆವಾಗ ಹೆಂಗ್ ಯೋಚನೆ ಮಾಡ್ತಿದ್ರಿ ಅಂತ. ಓಕೆ, ಯಾವ್ದು ಈಗ ರೆಕ್ಕೆ ತಿರುಗದೆ ಇದ್ದ ಫ್ಯಾನು ಅದು ಬೇಡ, ಯೂಸ್ಫುಲ್ ಇಲ್ಲ, ಆತರ ಎಲ್ಲಾ ಪದಗಳನ್ನ ಜೋಡಿಸ್ಕೊಂಡು ಹೋಗಿದ್ದೀರಲ್ಲ, ಅದ್ ಹೆಂಗೆ ಯೋಚನೆ ಮಾಡ್ತಿದ್ರಿ? ನೋಡ್ತಿದ್ರಿ ಎಲ್ಲಾ ಕಡೆ? ಇಲ್ಲ, ಅದು ಇಟ್ಸ್ ಲೈಕ್ ಶೂಟ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಿತ್ತು ಲೊಕೇಶನ್ಸ್, ಅಂದ್ರೆ ಶೂಟಲ್ಲೂ ಇದ್ದಿದ್ರಿಂದ ಒಂದಷ್ಟು ಐಡಿಯಾ ಇತ್ತು ಏನೇನು ಅಂತ. ಇಲ್ಲ ಸಾರಿ, ಆಕ್ಚುಲಿ ಅದು ಸಾಂಗ್ ಬರೋದ್ಮೇಲೆ ಅದು ಲೊಕೇಶನ್ಸ್ ಹುಡುಕಿದ್ವಿ. ಅದಕ್ಕೆ ರೆಕ್ಕೆ ತಿರುಗದ ಫ್ಯಾನ್ಗೆ ವಿಂಡ್ ಮಿಲ್ಗಳು ಹೋಗೋದು ಅನ್ನೋ ಥರದ್ದು ಸುಮ್ಮನೆ ಐಡಿಯಾಸ್ ಏನೇನು ಮಾಡಬಹುದು ವಿಜುವಲ್ಸ್ ಅಂತ. ಈಗೆಲ್ಲ ಆಕ್ಚುಲಿ ಸಾಂಗ್ ಶೂಟ್ ಮಾಡಿ ಆಮೇಲೆ ಲಿರಿಕ್ಸ್ ಬರೆಯೋದು ಒಂದು ಇದೆ, ಬಿಕಾಸ್ ಎಲ್ಲ ಮಾಂಟೇಜ್ ಸಾಂಗ್ಸ್ ಆಗಿರೋದ್ರಿಂದ ಲಿಪ್ಸಿಂಕ್ ಇರಲ್ಲ. ಅದು ನನ್ನ ಫಸ್ಟ್ ಫಿಲ್ಮ್ ಅಲ್ಲಿ, ಅದೇ ಸರ್ಕಾರಿನಲ್ಲಿ ಆಕ್ಚುಲಿ ಸಾಂಗ್ಸ್ ರೆಡಿ ಇತ್ತು ಮೊದಲೇನೆ. ವಾಸುಕಿ ಅವರು ಟ್ಯೂನ್ ಕೊಟ್ಟಿದ್ರು, ಸೊ ಮುಂಚೆನೆ ಲಿರಿಕ್ಸ್ ಎಲ್ಲ ಆಗಿತ್ತು. ಸೊ ಅವಾಗ ಲಿರಿಕ್ಸ್ ತಕ್ಕಂಗೆ ಮ್ಯಾಚ್ ಮಾಡ್ತಾ ಹೋಗಿದ್ದಿತ್ತು. ಅದ್ರಲ್ಲಿ ಟೆನ್ನಿಸ್ ಬಾಲು ಅವೆಲ್ಲ ಎಲಿಮೆಂಟ್ಸ್ ಏನೇನು ಬರ್ದಿದ್ವಿ ಅವೆಲ್ಲ ತಂದಿದ್ವಿ. ಬಟ್ ಅದು ಫಸ್ಟ್ ಬರ್ದಿದ್ ಸಾಂಗ್ ಆಕ್ಚುಲಿ, ದಡ್ಡ ಅಂದ್ರೆ ನಂದು ಇಂಡಸ್ಟ್ರಿಯಲ್ ಕರಿಯರ್ ಫಸ್ಟ್ ಸಾಂಗ್. ಅದ್ ಹೆಂಗಾಯ್ತು ಅಂತಂದ್ರೆ, ಅದೇ ನಂದು ಕವಿತೆಗಳು ಬರೀತಿದ್ದು ಆಕ್ಚುಲಿ ಇಲ್ಲಿ ಹೆಲ್ಪ್ ಆಯ್ತು. ಅದು ಆ ಪ್ರಾಸದ್ದು ಕೆಟ್ಟ ಕವಿತೆಗಳು ಬರೀತಿದ್ದಿತ್ತಲ್ಲ, ಪ್ರಾಸ ಕೂಡ್ಸ್ಕೊಂಡು ಅದ್ರಲ್ಲೂ ಒಂದು ಬರ್ದಿದ್ದೆ ಮುಂಚೆ. ಅಂದ್ರೆ ಹಿಂಗೆ ಬುಕ್ದು ಲಾಸ್ಟ್ ಪೇಜಲ್ಲಿ ಬರೆಯುವಂತ ಕವಿತೆಗಳು ಸುಮ್ಮನೆ ಇವೆಲ್ಲ. ನೀನಿಲ್ಲದ ನಾನು, ಮೋಡ ಮುಸುಕಿದ ಬಾನು, ರೆಕ್ಕೆ ತಿರುಗದ ಫ್ಯಾನು, ಕುಡಿದೆಸೆದ ಕೋಲಾ ಕ್ಯಾನು, ಈ ತರ ಎಲ್ಲ ಬರ್ಕೊಂಡಿದ್ದೆ ಎಲ್ಲೋ ಒಂದು. ಅದು ಒಂದು ಆ ಪ್ಯಾಥೋ ಇದ್ರಲ್ಲಿ ಅವನಿಗೊಂದು ನಮಗ್ ಮಜಾ ಅನ್ನಿಸ್ಬೇಕು, ಬಟ್ ಅಲ್ಲಿ ಸಿಚುವೇಶನ್ ಪ್ಯಾಥೋ ಇರಬೇಕು ಅನ್ನೋದಿದ್ದಾಗ ಮೋಡ ಮುಸುಕಿದ ಬಾನು ಅಂತೇಳಿ ಆ ಲೈನ್ಸ್ ಹಂಗೆ ಕೂತ್ಬಿಡ್ತು ಅಲ್ಲಿ. ಅಂದ್ರೆ ನಾನು ಎಲ್ಲೋ ಬರ್ದಿದ್ದು ಸುಮ್ನೆ ಅದೆರಡು ಲೈನು, ಬೇರೆ ಯಾವ್ದೋ ಪಾರ್ಟ್ ಆಫ್ ಬೇರೆ ಯಾವ್ದೋ ಕವಿತೆ ಬರ್ದಿದ್ದು ಇಲ್ಲಿಗೆ ಸಿಂಕ್ ಆಯ್ತು. ಅಂದ್ರೆ ಅದು ಒಂದು ದಾರಿ ಮಾಡ್ಕೊಡ್ತು ನನಗೆ ಎಂಟ್ರಿ ಮಾಡೋದಕ್ಕೆ. ಆಮೇಲೆ ಹೊಡೆದ ಟೆನ್ನಿಸ್ ಬಾಲು ಅವೆಲ್ಲ ಹಂಗೆ ಕಂಟಿನ್ಯೂ ಕನೆಕ್ಟ್ ಆಗ್ತಾ ಹೋಯ್ತು. ಬಟ್ ಅದು ಕೇಳಿದಾಗ ಹಂಗೆ ತುಂಬಾ ಯುನೀಕ್ ಸಾಂಗ್ ಅಲ್ವಾ ಅಂತ ಅನ್ಸ್ಬಿಡುತ್ತೆ. ಜೊತೆಗೆ ನಿಮ್ಗೆ ತುಂಬಾ ಕನೆಕ್ಟ್ ಆಗಿರುವಂತ ಒಂದು ಹಾಡಿದ್ರೆ, ನೀವು ಬರ್ದಿರೋದಲ್ಲ, ಬೇರೆ ಹಾಡುಗಳು ತುಂಬಾ ನಂಗೆ ಈ ಹಾಡಂದ್ರೆ ತುಂಬಾ ಇಷ್ಟನಪ್ಪ, ಈ ಲಿರಿಕ್ಸ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಯಾವ ಹಾಡು? ಅದೇ ಇದು ನಿಮ್ಗೆ ಗೊತ್ತು ಇದು ಎಷ್ಟು ಕಷ್ಟ, ಯಾಕಂದ್ರೆ ಎಷ್ಟು ಫೇವ್ರೇಟ್ ಸಾಂಗ್ಗಳು ತುಂಬಾ ಇದೆ. ಹೌದು, ಸಡನ್ ಹಿಂಗ್ ನೆನಪು ಬಂತಪ್ಪ ನನಗೆ, ಈ ನೆನಪೇ ಬರ್ತಿಲ್ವ ಇವಾಗ? ಹೌದು, ತುಂಬಾ ಹಾಡುಗಳು ಫೇವ್ರೇಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಯಾವ್ದು ಫೇವ್ರೇಟ್ ಅಂತ ಹೇಳಕ್ಕಾಗಲ್ಲ, ಬಟ್ ಇವಾಗ ಸಡನ್ ಒಂದು ನೆನಪು ಬರ್ತಿದೆ, ಓ ಈ ಲೈನ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಯಾವ್ದಾದ್ರು ನೆನಪು ಆಗೋದಾದ್ರೆ. ಮತದಾನ ಫಿಲ್ಮ್ ಅಲ್ಲಿ ಇದು ತುಂಬಾ ಏನ್ ಪಾಪ್ಯುಲರ್ ಸಾಂಗ್ ಅಲ್ಲ ಇದು. ಇದು ಮೊದಲನೇ ಹಾಡು ಹೇಗೋ ಏನೋ ಅರಿಯೇ, ಗೊತ್ತಿಲ್ಲ ಅದು ಏನಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ. ಅಂದ್ರೆ ಅದು ತುಂಬಾ ಇಷ್ಟ ಆಗುವಂತ ಇದು ಅಂತಾನು ಹೇಳೋದಕ್ಕಾಗಲ್ಲ ನನ್ಗೆ. ಅದ್ ಮೇ ಬಿ ನಾನು ಕೇಳ್ತಿದ್ದ ಮೂಡ್ ಇರಬಹುದು, ಏನೋ ಗೊತ್ತಿಲ್ಲ. ಅದು ಆ ಫಿಲ್ಮ್ದು ಆ ಸಾಂಗ್ ನನ್ಗೆ ಯಾವ ಮೂಮೆಂಟ್ ಅಲ್ಲಿ ಕೇಳಿದ್ರು ಫೇವ್ರೇಟ್ ಅಂದ್ರೆ ಅದೊಂದು ಟಕ್ಕಂತ ಬರುತ್ತೆ. ಅದೇ ಹಾಡುಗಳು, ಯಾವ ಹಾಡುಗಳು ಫೇವ್ರೇಟ್ ಅಂತ, ಈಗ ಫೇಮಸ್ ಆಗಿರೋ ಹಾಡುಗಳೇ ನಮ್ ಫೇವ್ರೇಟ್ ಆಗ್ಬೇಕು ಅಂತಿಲ್ಲ. ನಮ್ಮ ಫೀಲಿಂಗ್ಸ್ ಆ ಟೈಮ್ಗೆ ಯಾವ್ದು ಕನೆಕ್ಟ್ ಆಗ್ತಾ ಹೋಗುತ್ತಲ್ಲ ಅದು ಫೇವ್ರೇಟ್ ಆಗ್ತಾ ಹೋಗುತ್ತೆ ಅನ್ನೋದು ವೆರಿ ನೈಸ್. ಈಗ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಏನು ಅಂದ್ರೆ, ತುಂಬಾ ಜನರಿಗೆ ಈ ತರ ಬರಹಗಾರರಾಗಬೇಕು ಅನ್ನುವಂತ ಆಸಕ್ತಿ ಇರುತ್ತೆ, ನಾನು ಬರಿಬೇಕು ಅಂತಿರುತ್ತೆ, ಬರಿತಾನೂ ಇರ್ತಾರೆ.
ಅವಕಾಶಗಳ ಬಗ್ಗೆ ಮಾಹಿತಿ ಇರೋದಿಲ್ಲ, ಜೊತೆಗೆ ಬರವಣಿಗೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನೀವು ಒಬ್ಬ ಬರಹಗಾರರಾಗಿ ಅಂಥವ್ರನ್ನ ಕನೆಕ್ಟ್ ಮಾಡೋದಾದ್ರೆ? ಅದೇ ಇವತ್ತಿಗೆ ಏನಾಗಿದೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದರೆಲ್ಲ ತುಂಬಾ ಜನ ಬರೆಯೋದನ್ನ ನೋಡ್ತಾ ಇರ್ತೀವಿ. ಅಂಡ್ ನನ್ಗೂ ಎಷ್ಟೊಂದ್ ಜನ ಕಳಿಸ್ತಾ ಇರ್ತಾರೆ ಹೇಗಿದೆ ಅಂತ ಫೀಡ್ಬ್ಯಾಕ್ಗೆ ಅಂತೆಲ್ಲ. ನಾನು ಆದಷ್ಟು ಎಲ್ರಿಗೂ ಒಂದು ಏನು ಹೇಳ್ತೀನಿ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಂದ್ರೆ ಇವತ್ತು ಅದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ನಮಗೆ ಆ ಮೂಮೆಂಟ್ಗೆ ಎಷ್ಟು ಲೈಕ್ಸ್ ಬಂತು, ಎಷ್ಟು ಜನ ಕಮೆಂಟ್ ಮಾಡಿದ್ರು, ಅದರಿಂದ ನಾವು ಅದನ್ನ ಇಂಪ್ರೂವೈಸ್ ಮಾಡ್ಕೊಂಡು ಹೋಗೋದು ಆಕ್ಚುಲಿ ಇರುತ್ತೆ. ನಾನು ಅಲ್ಲೇ ಶುರು ಮಾಡಿದ್ದು, ಅದ್ರಲ್ಲೇನು ತಪ್ಪಿಲ್ಲ ಆಕ್ಚುಲಿ. ಈ ಚಿಕ್ಕದು 4 ಲೈನ್ ಕವಿತೆಗಳು ನಾನೊಂದು ನಾತ್ರಿ ವಿಕ್ರಮ ಅಂತ ಒಂದು ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ಕೊಂಡು ಅದ್ರಲ್ಲಿ ಸುಮ್ಮನೆ ಬರಿತಾ ಇದ್ದೆ ಮಜಕ್ಕೆ. ಬಟ್ ಒಂದು ಪಾಯಿಂಟ್ ಅಲ್ಲಿ ಹೋಗ್ತಾ ಹೋಗ್ತಾ ಏನ್ ಅರ್ಥ ಆಯ್ತು ಅಂದ್ರೆ, ಅದನ್ನ ಮೀರಿ ನಾವು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕು. 4 ಲೈನ್ ಬರೆದ್ಬಿಟ್ಟು ಅದೇ ಒಂದು ಕವಿತೆ ಬರೆದ್ಬಿಟ್ಟೆ ಅನ್ನೋ ಒಂದು ಫೀಲ್ ಹೋಗೋದಕ್ಕಿಂತನೂ ಅಂದ್ರೆ ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅಂದ್ರೆ ಇನ್ನೂ ಸ್ವಲ್ಪ ದೊಡ್ಡ ಕವಿತೆ ಬರೀದಕ್ಕೆ ಟ್ರೈ ಮಾಡ್ಬೇಕು. ಅಂದ್ರೆ ಪಾಸಿಬಲ್ ಇರುತ್ತೆ ನಮ್ಗೆ, ಅದು ಬರೆಯೋ ನಮ್ಮ ಹತ್ರ ನ್ಯಾಕ್ ಇರುತ್ತೆ. ಬಟ್ ಅದನ್ನ ಬೆಳೆಸ್ಬೇಕು. ನಾವು ಇಷ್ಟಕ್ಕೆ ಬರೆದ್ಬಿಟ್ಟು ಅದನ್ನ ಒಂದಷ್ಟು ಜನ ನೋಡಿದ್ರು, ಒಂದಷ್ಟು ಜನ ಶೇರ್ ಮಾಡಿದ್ರು, ಓಕೆ. ಇವತ್ತಂತೂ ರೀಲ್ಸ್ ಎಲ್ಲ ಬಂದ್ಮೇಲಂತೂ ಏನೋ ಸುಮ್ಮನೆ ಬಾಯಿಗೆ ಬಂದಿದ್ದು 3 ಲೈನ್ ಬರೆದ್ರು ಅದೊಂದು ಒಳ್ಳೆ ಮ್ಯೂಸಿಕ್ ಜೊತೆಗೋ ಒಳ್ಳೆ ವಿಜುವಲ್ ಜೊತೆಗೋ ಹಂಗೆ ತೇಲ್ಕೊಂಡು ಹೋಗ್ಬಿಡುತ್ತೆ. ಸೊ ಅವಾಗ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ಲೈನ್ಸ್ ನೋಡಿ ಯಾರು ಅದನ್ನ ಶೇರ್ ಮಾಡ್ತಿರಲ್ಲ. ಬಿಕಾಸ್ ಅವ್ರಿಗೆ ಏನೋ ಅದೊಂದು ಕನೆಕ್ಟ್ ಆಗಿರುತ್ತೆ, ಇದಷ್ಟೇನೆ. ಅಷ್ಟನ್ನೇ ಬರೆದು ನಾವು ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗ್ದಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಆದಷ್ಟು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಏನೇನ್ ಚಾನಲ್ಸ್ ಇದೆ, ನಮ್ಗೆ ಏನೇನು ದಾರಿಗಳಿದೆ, ಅದನ್ನ ಹುಡುಕೋಬೇಕು. ಅಂಡ್ ಬೇಸಿಕಲಿ ಲೈಕ್ ಓದೋದು ಇವತ್ತಿನ ಇದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಅನುಭವಗಳು ನಾವು ಅವಾಗಲೇ ಮಾತಾಡ್ತಾ ಇದ್ವಲ್ಲ, ಜೀವನಾನುಭವಗಳು ಸಿಗುತ್ತೆ ಇಲ್ಲ ಅಂತಲ್ಲ. ಬಟ್ ನಮ್ಗೆ ಅದನ್ನ ಹೇಳ್ಕೊಡೋಕೆ ಈಗ ಮುಂಚೆ ನಮ್ಮ ಜನರೇಷನ್ಗೆ ಅಂತಂದ್ರೆ ಇದ್ರು, ಅಥವಾ ನಮ್ಮ ಹಿಂದಿನ ಜನರೇಷನ್ಗೆ ಅಂದ್ರೆ ಇದ್ರು. ಪ್ರಪಂಚನೇ ಹಂಗಿತ್ತು. ಯಾರೋ ಒಬ್ರು ಟೀಚರ್ ಪಾಠ ಮಾಡೋದ್ರ ಮಧ್ಯೆ ಏನೋ ಒಂದು ವಿಷಯ ಹೇಳ್ತಾ ಇದ್ರು, ಆಯ್ತಾ. ಸೊ ಆ ತರದ್ದು ಎಲ್ಲೋ ಹೋಗ್ತೀವಿ, ಯಾರ ಜೊತೆನೋ ಯಾರೋ ಸಿಗ್ತಾರೆ, ಅದೆಲ್ಲ ನಡೀತಾ ಇರ್ತಿತ್ತು. ಇವತ್ತಿಗೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇವತ್ತಿಗೆ ಅಂದ್ರೆ ನಿಮ್ಗೆ ಕ್ಲಾಸ್ ರೂಮ್ ಇಂದಂತೂ ಏನು ಸಿಗ್ತಾನೆ ಇಲ್ಲ. ಅಲ್ಲಿ ಟೆಕ್ಸ್ಟೈಲ್ ಏನಿದೆ ಅಷ್ಟು ಮಾತ್ರ ಸಿಗ್ತಾ ಇದೆ. ಕನ್ನಡ, ಹೌದು, ಕನ್ನಡ ಅಂದ್ರೆ ಅದೇ ಅನುಭವಗಳನ್ನೋದು ಕಮ್ಮಿ ಆಗ್ಬಿಟ್ಟಿದೆ ಹೊರಗಡೆ. ಅಂಡ್ ಎಲ್ಲರೂ ಸೇಮ್ ಟೈಪ್, ನನ್ಗನ್ಸದ ಅದನ್ನ ಎಲ್ಲರಿಗೂ ಒಂದೇ ತರ ಅನುಭವಗಳಾಗ್ತಾ ಇದೆಯಾ ಅಂತ ಹೇಳಿ ಅಂತ. ತುಂಬಾ ವೆರೈಟಿ ಆಫ್ ಎಕ್ಸ್ಪೀರಿಯನ್ಸಸ್ ನಾವು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಯಾರೋ ಏನೋ ಮಾಡ್ತಾರೆ ಅಂತ ನಾವು ಹೋಗ್ತಿದೀವಿ. ಸೊ ಅಂದ್ರೆ ನಿಮ್ಗೆ ಜೀವನ ಅನುಭವಗಳ ಸಿಗ್ತಿಲ್ಲ ಅಂತಂದಾಗ ಸಾಧ್ಯವಾದಷ್ಟು ನಿಮಗೆ ಬರೆಯೋ ಇಂಟ್ರೆಸ್ಟ್ ಇದೆ ಅಂದ್ರೆ ಆದಷ್ಟು ಓದೋದೇನೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಅಂದ್ರೆ ಮತ್ತೆ ಯಾರೋ ಪರ್ಟಿಕ್ಯುಲರ್ ಆಗಿ ಒಬ್ರನ್ನ ಓದ್ತೀವಿ, ಇಲ್ಲ ಇವ್ರು ನನಗೆ ಇಷ್ಟ ಇಲ್ಲ ಅಂತ ನಾವು ಮೊದಲೇ ಡಿಸೈಡ್ ಮಾಡ್ಕೊಳ್ಳೋದ್ರ ಬದಲು ಸಾಧ್ಯವಾದಷ್ಟು ಎಲ್ಲಾರನ್ನೂ ಓದೋದಕ್ಕೆ ಟ್ರೈ ಮಾಡ್ಬೇಕು. ಅದು ತುಂಬಾ ಚಿಕ್ಕ ಆರ್ಟಿಕಲ್ ಇರ್ಬೋದು ಅಥವಾ ಒಂದು ದೊಡ್ಡ ಕಾದಂಬರಿ ಇರಬಹುದು. ಯಾವ್ದನ್ನು ಬಿಡದಲೆ ಸಾಧ್ಯ ನಮ್ಮ ಟೈಮಲ್ಲಿ, ನಮ್ಗಿರೋ ಟೈಮಲ್ಲಿ ಆದಷ್ಟು ಅದನ್ನ ಓದ್ತಾ ಇದ್ದಷ್ಟು ನಮ್ದು ಬರವಣಿಗೆನೂ ಪ್ಯಾರಲಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೊಸ ವಿಚಾರಗಳು ತಿಳ್ಕೊಂಡ್ರೆ ಹೊಸ ವಿಚಾರಗಳು ಬರೆಯೋದಕ್ಕಾಗೋದು. ಹಳೇದನ್ನೇ ಅಂದ್ರೆ ನಾವ್ ಏನ್ ಓದ್ತೀವೋ ಅದನ್ನೇ ಬರಿತೀವಿ ಆಕ್ಚುಲಿ. ಸೊ ನಾವು ಇದೇ ತರದ್ದೇ ಬರಿತಿರ್ತೀವಿ, ಬರೀ ಯಾವ್ದೋ ಹಿಂಗೆ ಈ ತರದೇ ಕಾದಂಬರಿಗಳು ಓದ್ತಾ ಇರ್ತೀವಿ ಅಂದ್ರೆ ನಮ್ದು ಔಟ್ಪುಟ್, ಇನ್ಪುಟ್ ಏನಿರುತ್ತೆ ಔಟ್ಪುಟ್ ಅದೇ ಇರುತ್ತೆ. ನಾಟ್ ಲೈಕ್ ಏನೋ ಹೊಸದೇನೋ ಬಂದ್ಬಿಡುತ್ತೆ ಅಂತಲ್ಲ. ಸೊ ಆದಷ್ಟು ತುಂಬಾ ಅವ್ರು ಎಷ್ಟೇ ಚಿಕ್ಕ ಕವಿಗಳಾಗಿರ್ಬೋದು, ಚಿಕ್ಕ ಲೇಖಕರಾಗಿರ್ಬೋದು, ಬಟ್ ಏನೋ ಒಂದು ಯಾವ್ದೋ ಒಂದು ಅವ್ರದ್ದೊಂದು ಏನೋ ಒಳ್ಳೆ ಕಂಟೆಂಟ್ ಇದೆ ಅಂತಂದ್ರೆ ನಾವು ಅದನ್ನ ಓದಿ ನಾವು ಅದನ್ನ ಏನ್ ಅರ್ಥ ಮಾಡ್ಕೊಂತೀವಿ ಅದನ್ನ ನಾವು ಹೊರಗಡೆ ನಾವು ಬೇರೆ ತರ ಹೇಳ್ತೀವಿ. ಬಿಕಾಸ್ ಅದು ನಮ್ ಥ್ರೂ ಹೋಗಿರುತ್ತಲ್ಲ, ನಾವು ಅದನ್ನ ಒಂದು ರೀತಿ ಅರ್ಥ ಮಾಡ್ಕೊಂತೀವಿ, ಇನ್ನೊಂದು ರೀತಿ ಹೇಳ್ಬೋದು. ಸೊ ಅದಕ್ಕೆ ಆದಷ್ಟು ಓದೋದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ಆ ಪದಗಳ ಶ್ರೀಮಂತಿಕೆ ಅಂತ, ಆ ಪದಗಳನ್ನ ಬಳಕೆ ಮಾಡುವಾಗ ಅದು ಜನರಿಗೂ ಅರ್ಥ ಆಗ್ಬೇಕು. ಅಂದ್ರೆ ತುಂಬಾ ಕ್ಲಿಷ್ಟಕರ ಪದಗಳನ್ನು ಕೂಡ ಬಳಸಬಾರ್ದು, ಕನೆಕ್ಟಿವಿಟಿನೂ ಇರ್ಬೇಕು ಅಂತ. ಅಂತದೆಲ್ಲ ಪದಗಳು ಬರ್ಬೇಕು ಅಂದ್ರೆ ಓದ್ಲೇಬೇಕು, ಇಲ್ಲಂದ್ರೆ ಎಲ್ಲಿಂದ ಬರುತ್ತೆ. ಹೌದು. ಆಮೇಲೆ ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಅದನ್ನ ನಾವು ಅನ್ಕೊಂತಿರೋದನ್ನ ನಮ್ಮ ಮನ್ಸಲ್ಲಿ ಏನೋ ಒಂದು ಇದೆ, ನಮ್ಗೆ ಗೊತ್ತಿದೆ ಇದು ಐಡಿಯಾ, ಇದನ್ನ ತಂದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದನ್ನ ಅದೇ ತರ ಸೇಮ್ ಆ ವರ್ಡ್ಸ್ ನ ತರದಿದೆಯಲ್ಲ ಅಲ್ಲಿಗೆ, ಅದನ್ನ ಆರ್ಟಿಕ್ಯುಲೇಟ್ ಮಾಡೋದು ಓದ್ದಾಗ್ಲೇನೆ ಗೊತ್ತಾಗೋದು. ಅಂದ್ರೆ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೂ ಇವತ್ತು ಎಷ್ಟೊಂದ್ ಜನ ಕಷ್ಟಪಡ್ತಾರೆ. ನಾಟ್ ಲೈಕ್ ಕನ್ನಡ ಇಂಗ್ಲಿಷ್ ಅಂತಲ್ಲ, ಒಂದು ಪ್ರಾಪರ್ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿ ಬರೆಯೋದುವೆ ಅವ್ರಿಗೇನೋ ಒಂದು ಅನ್ನಿಸ್ತಿರೋದನ್ನ ಬರೆಯೋದು ಬಹಳ ಕಷ್ಟಪಡ್ತಾರೆ. ಬಟ್ ಓದಿದಾಗ ಅದನ್ನ ಎಷ್ಟು ಸುಲಭವಾಗಿ ನಾವು ಅದನ್ನ ಹೇಳ್ಬೋದು ಬೇರೆಯವ್ರಿಗೆ ಅರ್ಥ ಆಗೋ ತರ ಅನ್ನೋದು ಬರುತ್ತೆ. ಅದರಿಂದ ಆತರ ಓದ್ಬೇಕು ಅಂತ ನೀವು ಹೇಳೋದು. ಸಡನ್ ಕಟ್ ಮಾಡಿರ್ಬಿಟ್ರಲ್ಲ, ನಾನು ಅನ್ಕೊಂಡು ಇವ್ರೀಗ ನಂಗೆ ಎಂಡಿಂಗ್ ಕ್ಲೂನೇ ಕೊಟ್ಟಿಲ್ವಾ ಅಂತ. ಬಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಬರಹಗಾರರು ಅಂತಂದಾಗ ಬರಹಗಾರರಿಗೆ ಅವಕಾಶ ಎಷ್ಟಿದೆ ಅಂತ.
ಯಾಕಂದ್ರೆ ನಾನು ಬರಿತೀನಿ ಅಂತ ನಾನೊಂದು ಫೇಸ್ಬುಕ್ಕಲ್ಲೂ ನೋಡಿದೆ. ನಾನು ಬರಿತೀನಿ, ನನ್ಗೆ ಯಾಕೆ ಅವಕಾಶ ಸಿಗಲ್ಲ ಅನ್ನೋದು ಕೆಲವರು ಪಾಪ ಫೇಸ್ಬುಕ್ ಆರ್ಟಿಕಲೇ ಬರ್ದಾಕಿದ್ರು. ಇಂಥದ್ದೊಂದು ವ್ಯಕ್ತಿ ಒಂದು ಗುಂಪಿರುತ್ತೆ. ಸೊ ಅವಕಾಶ ಹುಡುಕ್ತಿರುವಂಥ ಒಂದು ಗುಂಪಿರುತ್ತೆ. ಕ್ರಿಯೇಟಿವ್ ಇಲ್ಲದೇ ಇದ್ರೂ ನಾನು ಕ್ರಿಯೇಟಿವ್ ಅಂತ ಹೇಳ್ಕೊಳ್ಳೋ ಅಂತ ಗುಂಪಿರುತ್ತೆ. ಸೊ ಯಾವ ಥರ ಕ್ರಿಯೇಟಿವ್ ಬರಹ ಬೇಕು, ಈ ಥರ ಕ್ರಿಯೇಟಿವ್ ಫೀಲ್ಡಿಗೆ ಬರಬೇಕು ಅಂದರೆ ಒಂದು, ಜೊತೆಗೆ ಬರಹಗಾರರಾಗಿದ್ದರೆ ಚೆನ್ನಾಗಿ ದುಡಿಬಹುದಾ ಅನ್ನೋದು, ಚೆನ್ನಾಗಿ ಸಂಬಳ ಸಿಗುತ್ತೆ ಅಂತ. ಯಾಕಂದರೆ ತುಂಬ ಜನರಿಗೆ ಒಂದು ಸ್ಕ್ರಿಪ್ಟ್ ಕೊಟ್ಟರೆ ಎಷ್ಟು ಕೊಡ್ತಾರಪ್ಪ, ಆ ಸ್ಕ್ರಿಪ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಅದು ಒಂದು ಅಂದರೆ ಅದು ರಿಸ್ಕ್ ಜಾಬಾ ಅಂತ. ಈಗ ಬರಹಗಾರರ ಜಾಬ್ ರಿಸ್ಕ್ ಅಂತ ಅನ್ನೋದು ಇನ್ನೊಂದು ಪ್ರಶ್ನೆ. ಅದೇ ಈಗ ಲೈಕ್ ಓದೋರು ಕಡಿಮೆ ಇದ್ದಾರೆ, ಅದಕ್ಕೆ ಬರವಣಿಗೆಗೆ ಅಷ್ಟು ಇದಿಲ್ಲ ಅನ್ನೋ ಥರದ್ದೇನು ಸಿಚುವೇಶನ್ ಇಲ್ಲ ಆ್ಯಕ್ಚುಲಿ. ಅಂದರೆ ಅದು ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ಬೋದು, ಇವಾಗ ಯಾರು ಓದೋದೇ ಇಲ್ಲ, ಬರೆದ್ರೆಲ್ಲ ಯಾರು ಓದ್ತಾರೆ ಅಂತೇಳಿ ಅಂತ. ಬಟ್ ನಾವು ಆ ಪ್ರೋಸೆಸ್ಸಲ್ಲಿ ಇರಬೇಕು. ನಾಟ್ ಲೈಕ್ ನಮ್ಮದು ಫಸ್ಟ್ ಏನೋ ಒಂದು ಬರ್ದಿದ್ದು ಕಂಟೆಂಟೇನೆ ಏನೋ ಆಗ್ಬಿಡುತ್ತೆ. ಅದು ಕೆಲವ್ರಿಗೆ ಆಗಬಹುದು, ಕೆಲವ್ರಿಗೆ ಆಗದಲ್ಲೇ ಇರಬಹುದು. ಅದು ಲೈಕ್ ಅದೇ ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ಇರೋದು ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಅಂದರೆ ಇವಾಗ ನಾನೇ ನೋಡ್ತೀನಲ್ವ, ನನಗೆ ಗೊತ್ತಾಗುತ್ತೆ. ಅಂದರೆ ನನ್ನ ಬೇರೆಯವ್ರದ್ದು ಕತೆಗಳು ಕೇಳ್ತಿರ್ಬೇಕಾದ್ರೆ ಇಟ್ಸ್ ಲೈಕ್ ಓಕೆ, ನಮಗೆಲ್ಲ ಎಷ್ಟು ಈಸಿಯಾಗಿ ಆಗೋಯ್ತಲ್ಲ. ಅಂದರೆ ಈ ಟೀಮ್ ಸಿಕ್ತು, ಇದ್ರ ಜೊತೆಗೆ ಒಂದೇನೋ ಒಂದು ಬರೋ ತೋರಿಸಿದ್ವಿ, ಅವ್ರಿಗೆ ಇಷ್ಟ ಆಗೋಯ್ತು, ಅಲ್ಲಿಂದ ನಮ್ಗೆ ಒಂದೇನೋ ಜೀವನಕ್ಕೆ ಒಂದು ದಾರಿನೂ ಆಯಿತು, ಬರವಣಿಗೆ ಮೂಲಕ ಏನೋ ಒಂದು ಜೀವನಕ್ಕೆ ದಾರಿ ಆಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಈಗ ಶುರು ಮಾಡ್ತಿರೋರು ಎಷ್ಟೊಂದು ಜನ ಪಾಪ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ವಿ ಎಲ್ಲ ಹೇಳ್ತಾರೆ, ಅದನ್ನು ಬರಿತಾ ಇದ್ದೀವಿ ಅಂತೆಲ್ಲ. ಮೇ ಬಿ ನಮ್ಗೆ ಇವಾಗ ಸಿಕ್ಕಿದ ರಿಷಬ್ ಸರ್ ಇರ್ಬೋದು, ಇವ್ರದೆಲ್ಲ ಒಂದು ಗೈಡೆನ್ಸು ಅದನ್ನ ಮಾಡ್ತು ಅಂತ ಹೇಳ್ಬೋದು. ಅದನ್ನ ಸಿಗೋದಕ್ಕೆ ಅದೇ ನಾವು ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ಇದ್ವಿ ಅಷ್ಟೇ. ನಾವೇನು ತುಂಬ ಟ್ಯಾಲೆಂಟೆಡ್ಡು ಅದರಿಂದ ಮಾತ್ರ ಇದಾಗೋಯ್ತು, ಬೇರೆಯವ್ರಿಗೆ ಇದೆ ಬೇರೆಯವ್ರಿಗೆ ಆಗ್ತಿಲ್ಲ ಅಂತ ಹಂಗೇನಿಲ್ಲ. ಬಟ್ ಏನಂದ್ರೆ ಆ ಪ್ರೋಸೆಸ್ಸಲ್ಲಿ ಇರಬೇಕು. ನಾವು ಬರವಣಿಗೆನ ಬಿಡಬಾರ್ದು. ಆ್ಯಕ್ಚುಲಿ ಆಗ್ತಿಲ್ಲ, ಇದು ವರ್ಕ್ ಆಗ್ತಿಲ್ಲ, ಏನಕ್ಕೆ ವರ್ಕ್ ಆಗ್ತಿಲ್ಲ ಅನ್ನೋ ಒಂದು ಕ್ವಶನ್ ಮಾಡ್ಕೋಬೇಕು. ಆ್ಯಂಡ್ ಅದ್ರ ಮೂಲಕ ಓಕೆ ಇದು ಈ ರೀಸನಿಂದ ಇದು ವರ್ಕ್ ಆಗ್ತಾ ಇಲ್ಲ, ಇವ್ರಿಗೆ ಇದು ವರ್ಕ್ ಆಗಿದೆ, ನಾನು ಅದನ್ನ ಮಾಡೋದಕ್ಕೆ ನಾನೇನು ಮಾಡಬೇಕು ಇವಾಗ. ಆ್ಯಂಡ್ ಆ ನಂಬಿಕೆ ಕಳ್ಕೊಬಾರ್ದು ಬೇಸಿಕ್ಲಿ. ಅಂದರೆ ಏನೋ ಒಂದು ಬರೆದು ಫೇಸ್ಬುಕ್ಕಲ್ಲಿ ಹಾಕಿ ಅದನ್ನ ಯಾರೋ ನೋಡಿ ಎಲ್ಲೋ ಆಗ್ಬಿಡುತ್ತೆ ಅನ್ನೋದು ಇವತ್ತು ಕಷ್ಟ. ಬಿಕಾಸ್ ತುಂಬ ಜನ ಇದ್ದಾರೆ. ಅಂದರೆ ಲೈಕ್ ನಾನು ಶುರು ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಹಂಗೆ ಆಗ್ತಿತ್ತು. ಅಂದರೆ ನೀವೇನೋ ಫೇಸ್ಬುಕ್ಕಲ್ಲಿ ಸುಮ್ಮನೆ ರ್ಯಾಂಡಮಾಗಿ ಬರ್ದಾಕಿದ್ದನ್ನು ಯಾರೋ ಫಿಲ್ಮ್ ಮೇಕರ್ಸು ಓದೋರು ಆ್ಯಂಡ್ ಅಪ್ರೋಚ್ ಮಾಡೋರು ಅದೆಲ್ಲ ನಡೀತಾ ಇತ್ತು. ಈಗೆಲ್ಲ ಏನು ಅಂದರೆ ತುಂಬ ಜನ ಬರೀತಾ ಇರೋದ್ರಿಂದ ಯಾರಿಗೂ ಫಿಲ್ಟರ್ ಔಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಓಕೆ ಇವ್ರು ಬರೀತಾರೆ ಬರೆಯಲ್ಲ ಅಂತ ಹೇಳಿ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿಗೆ ಬಂದ ಮೇಲೂ ಅಂದರೆ ನಿಮ್ಗೆ ಓಕೆ ಯಾರೋ ಕರೆದ್ರು, ಅಲ್ಟಿಮೇಟ್ಲಿ ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಯಾವುದೋ ಒಂದು ಫಿಲ್ಮ್ ತುಂಬ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದಾಗ ಅಲ್ಲಿಂದ ಏನೋ ಒಂದು ಹೊಸದು ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಬಿಟ್ರೆ ನಾನು ಬರ್ಕೊಟ್ಟೆ ಇವ್ರು ಅದು ಇಷ್ಟ ಆಗಲಿಲ್ಲ ನನಗಿಂತ ಅನ್ನೋ ಥರದ್ದು ಫೀಲ್ ಬರಬಾರ್ದು. ಯಾವುದೇ ಸ್ಟೇಜಲ್ಲಿ ಇದ್ರೂ ಆ ಫೀಲ್ ಬರಬಾರ್ದು. ಬಿಕಾಸ್ ಅದೊಂದು ಅಂದರೆ ನೀವು ಸ್ವಂತ ಏನೋ ಒಂದು ಬರ್ಕೊಳ್ಳೋದು ಒಂದು ಬೇರೆ, ಬಟ್ ಒಂದು ಫಿಲ್ಮು ಕೆಲಸ ಮಾಡ್ತಾ ಇದ್ದೀವಿ ಅಂತಂದಾಗ ಕಲೆಕ್ಟಿವ್ ವರ್ಕ್ ಅದು, ಅಂದರೆ ಟೀಮ್ ವರ್ಕ್ ಅದು. ಸೊ ಅದಕ್ಕೆ ಏನು ಬೇಕೋ ಅದನ್ನು ಕೊಡಬೇಕಾಗತ್ತೆ. ಆವಾಗ ಇಟ್ಸ್ ಲೈಕ್ ಕೆಲವು ಸಲ ಹಿಂದೆ ಮುಂದೆ ಆಗೋದಿರುತ್ತೆ. ಅಂದರೆ ಬರ್ದಿದ್ದು ಇಷ್ಟ ಆಗಲ್ಲ ಕೆಲವು ಸಲ. ಆವಾಗ ಇನ್ನೊಂದು ಆಪ್ಷನ್ ಕೊಡೋಷ್ಟು ನಿಮಗೆ ಕೆಪಾಸಿಟಿ ಇರಬೇಕು. ಆ್ಯಂಡ್ ಅದನ್ನ ಟ್ರೈ ಔಟ್ ಮಾಡ್ತಾ ಇರಬೇಕು ಹೊಸದು. ಈಗ ನಾವು ಇವಾಗ ಬರಿತಾ ಇದ್ರು ಮಾಡ್ತಾನೆ ಇರ್ತೀವಿ ಅದನ್ನ. ನಾಟ್ ಲೈಕ್ ಒಂದು ಬರ್ಕೊಡ್ತಿದ್ದಂಗೆ ಆಗೋಗುತ್ತೆ ಅನ್ನೋದಲ್ಲ. ತುಂಬಾ ಪ್ರಯತ್ನ ಪಡ್ತೀವಿ. ಅಂದರೆ ಇನ್ನೊಂದೇನೋ ಒಂದು ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಾವು ಬರ್ದಿದ್ದನ್ನೇ ಬೆಟರ್ ಮಾಡ್ತಾ ಹೋದಷ್ಟು ಅಂದರೆ ಅದೇ ಲೈಕ್ ಟೈಮು ಯಾವುದೋ ಎಲ್ಲೋ ಯಾರ್ದೋ ಕಣ್ಣಿಗೆ ಬೀಳುತ್ತೆ. ಆ್ಯಂಡ್ ನಾವು ಮಾಡ್ತಾ ಇರೋ ಕೆಲಸ ಯಾವುದೋ ಒಂದು ದೊಡ್ಡದಾಗಿ ಹಿಟ್ ಆಗಿಬಿಡುತ್ತೆ. ಅಲ್ಲಿಂದ ಇನ್ನೊಂದು ನಿಮ್ಗೊಂಚೂರು ಈಸಿ ಆಗುತ್ತೆ. ಬಟ್ ಏನಂದರೆ ಅದಕ್ಕೆ ಮುಖ್ಯವಾಗಿ ನೀವು ಆ ಫಸ್ಟ್ ಇದು ಟ್ರೈ ಏನು ಮಾಡಿರ್ತೀರಲ್ಲ ಅದು ನಿಮ್ಗೆ ಸಕ್ಸಸ್ ಆಗೋವರೆಗೂ ನೀವು ಮಾಡ್ತಾ ಇರಬೇಕು. ಆ್ಯಂಡ್ ಇದನ್ನೂ ಏನು ಜೀವನ ಮಾಡೋದೇನು ಅಂತ ಏನು ಕಷ್ಟ ಇಲ್ಲ. ಅದೇ ನಿಮ್ಗೆ ತುಂಬ ಏನೋ ಆಗ್ಬಿಡ್ಬೇಕು, ಫಸ್ಟ್ ಫಿಲ್ಮಲ್ಲೇ ಇಷ್ಟು ಲಕ್ಷ ಬಂದ್ಬಿಡ್ಬೇಕು, ಅಷ್ಟು ಲಕ್ಷ ಬಂದ್ಬಿಡ್ಬೇಕು ಅಂದರೆ ಗೊತ್ತಿಲ್ಲ, ಅದು ಕಷ್ಟ ಆಗುತ್ತೆ. ಬಟ್ ಸ್ಟಾರ್ಟ್ ಸ್ಮಾಲ್. ಅಂದರೆ ಅದನ್ನ ಚಿಕ್ಕದಾಗಿ ಶುರು ಮಾಡಿದ್ರೆ ಅದು ಹೋಗ್ತಾ ದೊಡ್ಡದು ಹಾಗೆ ಆಗುತ್ತೆ ಏನೇ ಆದ್ರೂ. ಅಂದರೆ ಈಗ ಇದು ಹೇಗೆ ಕೆಲಸ ಅಂದರೆ 9 to 6 ಜಾಬ್ ಅಲ್ಲ, ದಿನ ಹೋಗಿ ದಿನ ಕೆಲಸಕ್ಕೆ ಹೋಗೋದು ಅಂಥ ಜಾಬ್ ಅಲ್ಲ. ಕೆಲವರಿಗೆ ಅಂಥ ಜಾಬನ್ನು ಮಾಡುವಂಥ ಮನಸ್ಸಿರುತ್ತೆ, ಕೆಲವರಿಗೆ ಇದು ಒಂದು ಜಾಬ್. ಆರ್ಟಿಸ್ಟ್ಗಳ ಲೈಫ್ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತಹ ಕೆಲವರ ಲೈಫ್ ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತಾರೆ ತುಂಬ ಜನ. ಅಂದರೆ ಇವಾಗ ಇದ್ದರೆ ಕೆಲಸ ಇನ್ನೊಂದ್ಸಲ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ತುಂಬ ಜನ ಈ ಥರ ಸಪ್ರೇಟ್ ಬಿಸ್ನೆಸ್ ಮಾಡ್ತಾರೆ. ಆ ಥರ ಏನು ಅಂದರೆ ಒಂದು ಏನು ಹೇಳ್ತಾರೆ ಬ್ಯಾಕಪ್ ಅಂತ ಇಟ್ಕೊಳ್ತಾರೆ. ಸೊ ಬರಹಗಾರರು ಕೂಡ ಬ್ಯಾಕಪ್ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆಯಾ? ಅದೇ ನಿಮಗೆ